ಫ್ರೆಂಡ್ಸ್, ಇವತ್ತು ನಾವು ಬೆಲ್ದಣ್ಣು ಮತ್ತು ವುಡ್ ಆ್ಯಪಲ್ ಅಂತಲೂ ಕೂಡ ಕರೀತಾರೆ ಇದನ್ನು. ಇದರಲ್ಲಿ ಜ್ಯೂಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಬನ್ನಿ. ಫಸ್ಟ್ ಇಂಗ್ರೀಡಿಯೆಂಟ್ಸು ಸಕ್ಕರೆ, ಆಮೇಲೆ ಏಲಕ್ಕಿ ಕಾಯಿ ಪೌಡರು ನಾವು ಮುಂಚೆನೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಅದಾದ ನಂತರ ಒಂದೆರಡು ಬ್ಯಾಲ್ದೆ ಹಣ್ಣು, ವುಡ್ ಆ್ಯಪಲ್. ಇದು ಹಳ್ಳಿಗಳ ಕಡೆ ಎಲ್ಲ ಕಾಮನ್ನಾಗಿ ಸಿಗುತ್ತೆ, ಸಿಟಿಯಲ್ಲಿ ಸ್ವಲ್ಪ ಕಾಸ್ಟ್ಲಿ. ಸೊ ನೆಕ್ಸ್ಟ್ ಇದನ್ನು ಏನು ಮಾಡಬೇಕಂದ್ರೆ, ವುಡ್ ಆ್ಯಪಲ್ನ ಹೊಡ್ಕೊಂಡು ಅದರೊಳಗೆ ಈ ಥರ ಫ್ರೂಟ್ ಇರುತ್ತೆ ನೋಡಿ, ಈ ಥರ ಹಣ್ಣಿರುತ್ತೆ. ಅದು ಹಣ್ಣಾಗಿರೋದನ್ನ ತೊಗೊಂಬಂದು ಈ ಥರ ನೀವು ಇದನ್ನು ಹೊಡ್ಕೊಂಡು ಅದರೊಳಗಿರೋ ಹಣ್ಣನ್ನು ತೆಗಿಬೇಕು ಚೆನ್ನಾಗಿ. ನೋಡಿ, ಇದನ್ನು ಒಂದು ಸ್ಪೂನ್ ಅಥವಾ ಒಂದೇನಾದರೂ ಚಾಕು ಏನಾದರೂ ಯೂಸ್ ಮಾಡಿ ಅದನ್ನು ತೆಗಿಬೇಕು ಚೆನ್ನಾಗಿ. ಸೊ ಇದೆಲ್ಲ ಸಿಟಿಗಳಲ್ಲಿ ಸ್ವಲ್ಪ ಸಿಗೋದು ರೇರು, ಮತ್ತು ಇದ್ರ ಜ್ಯೂಸ್ ಕೂಡ ಸಿಟಿಗಳಲ್ಲಿ ತುಂಬ ಕಾಸ್ಟ್ ಜಾಸ್ತಿ ಇದೆ. ಸೊ 70 to 80 rupees ಒಂದು ಕಪ್ಗೆ ಚಾರ್ಜಸ್ನ ಮಾಡ್ತಾರೆ. ಸೊ ಇದರಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಅದಾದ ನಂತರ ಡೈಜೆಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಇದನ್ನು. ಸೊ ನೆಕ್ಸ್ಟ್ ಇದನ್ನೆಲ್ಲ ತೆಗೆದಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೋಬೇಕು. ಆ ಬೀಜ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ನುಣ್ಣಗಾಗಬೇಕು, ಪೇಸ್ಟ್ ಥರ. ಸೊ ನೆಕ್ಸ್ಟ್ ಇಲ್ಲಿ ನೀವು ಸಕ್ಕರೆನ ಆ್ಯಡ್ ಮಾಡಬೇಕು. ನಾವು 2 ಹಣ್ಣು ಯೂಸ್ ಮಾಡಿರೋದ್ರಿಂದ 3 ಸ್ಪೂನಷ್ಟು ನಾವು ಸಕ್ಕರೆನ ಯೂಸ್ ಮಾಡಿದ್ದೀವಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಜ್ಯೂಸಿಗೆ ನೀವು ಜಾಸ್ತಿ ನೀರು ಹಾಕಿದಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಏಲಕ್ಕಿ ಕಾಯಿ ಪೌಡರ್ ಆವಾಗಲೇ ತೊಗೊಂಡಿದ್ವಲ್ವ, ಅದನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ರುಬ್ಕೋಬೇಕು. ನಾವಿಲ್ಲಿ 2 ಸ್ಪೂನ್ ಏಲಕ್ಕಿ ಕಾಯಿ ಪೌಡರ್ನ ಹಾಕಿದ್ದೀವಿ. ಸೊ ನೆಕ್ಸ್ಟ್ ನೋಡಿ ಚೆನ್ನಾಗಿ ರುಬ್ಕೋಬೇಕು ಈ ಥರ ಮಿಕ್ಸಿ ಜಾರಲ್ಲಿ. ಸೊ ಇದು ಬೇಸಿಗೆಗಾಲದಲ್ಲಿ ಮತ್ತು ಈ ವಿಂಟರ್ ಸೀಸನಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಆವಾಗ ನೀವು ಇದನ್ನು ಜಾಸ್ತಿ ತೊಗೊಂಬಂದು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಥರ ನೆಕ್ಸ್ಟು ಪೇಸ್ಟ್ ಆದ ನಂತರ ನೀವು ಒಂದು ಜಾರಲ್ಲಿ ಅಥವಾ ಒಂದು ಬಾಣಲೆಯಲ್ಲಿ ನೀವು ಅಥವಾ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಇದನ್ನು ಆ ನೀರಲ್ಲಿ ಚೆನ್ನಾಗಿ ಹಾಕಬೇಕು. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಸೊ ನೋಡಿ, ಈ ಥರ ನಾವಿಲ್ಲಿ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಮುಂಚೆನೇ 1 ಲೀಟ್ರ್ ನೀರು ಹಾಕಿದ್ದೀವಿ. ಸೊ ಅದರಲ್ಲಿ ನೀವು ಈ ಥರ ಅದನ್ನು ರುಬ್ಕೊಂಡಿರೋ ಪೇಸ್ಟ್ ಇರುತ್ತಲ್ಲ ಅದನ್ನು ಅದರಲ್ಲಿ ನೀರಲ್ಲಿ ಹಾಕಿ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಥವಾ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಲೋಟದಿಂದ ಮತ್ತು ಇನ್ನೊಂದು ಲೋಟಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅದು ಜ್ಯೂಸ್ ರೆಡಿ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ನಿಮಗೆ ಜ್ಯೂಸು, ಜಾಸ್ತಿ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಕೂಡ ಮಾಡ್ಕೋಬೋದು. ಗಟ್ಟಿಗೆ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಕುಡಿಯುವಾಗ ಸ್ವಲ್ಪ ಗಟ್ಟಿಯಾಗಿ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಜ್ಯೂಸ್ ಅಥವಾ ಶರ್ಬತ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನೀವು ಅದನ್ನು ಕಪ್ಪಲ್ಲಿ ಹಾಕಿ ಸರ್ವ್ ಮಾಡಿಕೊಂಡು ಕುಡಿಬೋದು. ನೋಡಿ, ಈ ಥರ ಕಪ್ಪಲ್ಲಿ ಹಾಕಿ ನೀವು ಸರ್ವ್ ಮಾಡ್ಕೊಂಡು ಕುಡೀರಿ. ನೋಡಿ ಎಷ್ಟು ತೆಳ್ಳಗಿದೆ ಅಂತ. ಸೊ ಜ್ಯೂಸ್ ಮಾತ್ರ ಸಕ್ಕತ್ತಾಗಿದೆ. ನೀವು ಸಕ್ಕರೆ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಆಗಿದೆ, ನೀವು ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹಾಕುವಾಗ ಸ್ವಲ್ಪ ಕಮ್ಮಿ ಹಾಕಿದ್ದೀವಿ ಅಂದರೆ ನೀವು ಆ ನೀರಲ್ಲಿ ಹಾಕಿ ಮಿಕ್ಸ್ ಮಾಡುವಾಗ ಮತ್ತು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೋಬೋದು. ಸೊ ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಬೆಂಗಳೂರು ಕಡೆ ಅಥವಾ ಸಿಟಿಗಳಲ್ಲೆಲ್ಲ ಸಿಗೋದು ಸ್ವಲ್ಪ ಕಷ್ಟ. ಸೊ ಹಳ್ಳಿಗಳಲ್ಲಿರೋರಿಗೆ ಬೇಗ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದಕ್ಕೆ ಸ್ವಲ್ಪ